ಅರ್ಜುನ, ಈ ಕುಚೇಲನ ಡಾಬಕ್ಕೆ ಯಾರು ಬಂದಿದ್ದಾರೆ ಹೇಳು? ಏನಪ್ಪ ಅರ್ಜುನ, ಇವ್ನ್ ಗಡಿ ಹಾಕಬಿಟ್ರೆ ದೊಡ್ಡ ಕೃಷ್ಣ. ಏನೋ ಮಿತ್ರ, ಏನೋ ಅಂತಿದೀಯಾ? ಇವ್ನ್ ಬೇಜಾನ್ ಮಾತಾಡ್ತಾನೆ. 5,000 ಬರೀ ಅವ್ನಿಗೆ. 5,000? ಲೈ, ಇದೆಲ್ಲ ಬಿಟ್ಟಾಕಿ ಒಂದ್ ಗಾಡಿ ಬೇಕು. AC 10,000, ನಾನ್ AC 5,000. ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ. ಅಣ್ಣ, ಹತ್ರ ಯಾವ್ದಾದ್ರು ದೇವಸ್ಥಾನ ಇದೆಯಾ? ಒಂದ್ ಸೈಲೆಂಟ್ ಆಗಿರೋದಕ್ಕೆ 2,000 ಬರೀ. 2,000 ಯಾಕಣ? ಹತ್ರನ ದೂರನ ಹೇಳ್ಬೇಕಲ್ಲಪ್ಪ. ಕೃಷ್ಣ, ಅರ್ಜುನ, ಇವ್ರನ್ನೆಲ್ಲ ನಾನೇ ನೋಡ್ಕೋತೀನಿ. ಕಾರ್ ರಿಪೇರಿ ಬಂದಿದ್ಯಲ್ಲ, ಮತ್ತೆ ನಿನ್ ವಿಷಯ ಏನು? ನನ್ ಬಗ್ಗೆ ಚಿಂತೆ ಮಾಡಬೇಡ ಅರ್ಜುನ. ಟೈರ್ ವಿಷಯ ನೀನ್ ನೋಡ್ಕೋ, ರಿಪೇರ್ ವಿಷಯ ನಾನ್ ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು. ಬಾ ಬೇಬಿ. ಅಣ್ಣ, ಇದೇ ನಮ್ಮ 3 ದೇವಸ್ಥಾನ, ಬಹಳ ಫೇಮಸ್. ಒಳ್ಳೆ ಊಟ ಹಾಕ್ತಾರೆ, ಬನ್ನಿ ನೀನ್ ಹೇಳಿದ ಮಾಡೋಣ. ದೇವಸ್ಥಾನ ಇದೇನು? ಹೌದು ಇದೆ. ನೀನ್ ಹೇಳ್ದಷ್ಟು ಇಲ್ಲ ಕಣ. ಹಾಗಿದ್ರೆ 2,000 ತೆಗೆದ್ಬಿಡಿ. ಲವ್ ಯು ಬೇಬಿ. ದೇವ್ರೆ, ದೇವಸ್ಥಾನ ಏನ್ ಮನುಷ್ಯರು ದೇವ್ರೆ, ಇವ್ರಿಗೆ ಸಂಸ್ಕೃತಿ ಗೊತ್ತಿಲ್ಲ. ಏನ್ ಬೇಬಿ ಇವಳು? ಲೇ ಫೈನ್ ಮಾಸ್ಟರ್, ಇಲ್ಲ ಹಾಕೊಳ್ಳೋದಕ್ಕೆ ಏನಾದ್ರೂ ಸಿಗುತ್ತೇನೋ? ಇರದ ಏನ್ ಮಾತಾಡ್ದೆ? ಹೊಸ ಬಟ್ಟೆ ಕಣೋ. ನಿನ್ನ ಹಾಕಕ್ಕೆ ಫಸ್ಟ್ ಹ್ಯಾಂಡ್ಲು ಬೇರೆ ಕೇಳು. ಇಲ್ಲೇ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಸಿಗುತ್ತೆ, ಅದನ್ನ ಹಾಕೋ. ನಾವು ಹೋಗೋಣ ನಡೀರಿ. baby. ನಡೀರಲ್ಲ ಸುಮ್ನೆ. ನೀನು ತಗೋ, ನಾನ್ ಕೊಡಿಸ್ತೀನಿ. ಸರಿ ಕರ್ಮ. ಹುಡುಕ್ರು ಅವ್ರನ್ನ. ಅಣ್ಣ, ಅಲ್ಲಿದ್ದಾರೆ. ಇಲ್ಲೋಡ, ಇದು ಯಾವ್ದೋ ಹೊಸ ಮ್ಯಾಟ್ರು, ನನಗೆ ಗೊತ್ತೇ ಇಲ್ಲ. ಇದಕ್ಕೆ ಬಿಲ್ ಹಾಕ್ತೀನಿ. ಒಳಗ್ ಕರ್ಕೊಂಡ್ ಹೋಗು. ಮತ್ತೆ ನಾನು ಬಿಲ್ ಕತೆ ಒಳಗ್ ಕರ್ಕೊಂಡು ಹೋಗು. ಅರ್ಥ ಆಯ್ತು. ಬಾಮ್ಮ ತಾಯಿ, ನಮ್ಮಮ್ಮ ಬಾ. ಏಯ್, ಹೇಳ್ಕೊಂಬಂದ್ರ ಅವನ್ನ. ನಿಮ್ಗೂ ಕೂಡ ಪಂಚಡಲಾಗ ಯಾಕೋ? ಅಂಕಲ್ ಕೊಟ್ಟಿರೋ ಚಿಕನ್ನು ಎಣ್ಣೆಗೆ ಟೆಂಪ್ಟ್ ಆಗಿ ನೀವ್ ಈ ಕಡೆ ಬಂದಿದ್ದೀರಾ. ಬಾಟಮ್ ಲೈನ್ ಏನು ಅಂದ್ರೆ, ನಿಮ್ಮನ್ನ ನೀವು ಮಾರ್ಕೊಂಡಿದ್ದೀರಾ. ಅವರು ನನ್ನ ನಂಬ್ಕೊಂಡಿದ್ದಾರೆ. ಇಲ್ಲ ಗಲಾಟೆ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಲಾಸ್ಟ್ ಆಗುತ್ತಲ್ಲ. ಫೈಟ್ ನಡಿಲೇಬೇಕು. ನಡಿಲೇಬೇಕು, ನಡಿಲೇಬೇಕು. ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಸಂಭ್ರಮ ನಡಿಲೇಬೇಕು. ಈ ಸಂಭ್ರಮದಲ್ಲಿ ಅವ್ರ ಹಾಡನ್ನ ಕೇಳೋಣ. ಏ ಚಿನ್ನ, ಹಾಡಲ್ಲಿ ಒಳ್ಳೆ ಮಾಸಿರುತ್ತೆ, ಫೈಟಿಗೆ ಮಸ್ತ್ ಮಜಾ ಬರುತ್ತೆ. ವಾಲ್ಯೂಮ್ ಜಾಸ್ತಿ ಮಾಡು. ಅಯ್ಯೋ ನಡಿಯಮ್ಮ, ಬೇಗ 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 ಮಂತ್ರ ಹೇಳು, ಮಂತ್ರ ಹೇಳು. ಬಡ ಬಡ ತಲೆ ಕೊಡು, ತಲೆ ಕೊಡು, ಬೇಗ ಕೊಡು. ಬೇಗ ಮದುವೆ ಮಾಡ್ಕೊಳ್ಳಿ. ತಗೊಳ್ಳಿ, ಅಕ್ಷತೆ ತಗೊಳ್ಳಿ.
ಯಾರು ಗುರು ಈ ಲೆವೆಲ್ಗೆ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಏನ್ರು ಬ್ಯಾಚ್ ಅಲ್ಲೇ ಬರ್ತಾ ಇದ್ದೀರಾ? ಇವ್ರು ನಿಂಗೋ ಮ್ಯಾನೇಜ್ ಮಾಡ್ಬಿಟ್ಟ, ಅಷ್ಟೊಂದ್ ಜನ ಬರ್ತಾವ್ರೆ, ಅವ್ರನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾನೆ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬರಲ್ಲ ಅನ್ಕೊಂಡಿದ್ರಾ ಇಲ್ಲ ಬರ್ತೀನಿ ಅನ್ಕೊಂಡಿದ್ರಾ? ಕಮಾನ್ ಕೃಷ್ಣ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟ. ಬಾ ಇಳಿ. ತುಂಬಾ ಥ್ಯಾಂಕ್ಸ್ ಬಾಸು. ಸರಿ, ಸರಿ, ನೀನು ಸರಿ. ಮನೆಯಲ್ಲ ಬಾಸು. Bye, bye. Thank you, boss. Bye, bye. ಕಟ್ ಮಾಡ್ತಿದ್ದಾನೋ? ಮಾಡು. ಸಾವಿತ್ರಿ, ಅಯ್ಯೋ ದೇವ್ರೆ, ಹೇಳ್ಬಿಡ್ತಾನ? ಬೇಡ, ಏನೂ ಹೇಳ್ಬೇಡ. ನೀನ್ ಏನ್ ಹೇಳ್ತೀಯ ಅಂತ ನನಗ್ ಗೊತ್ತು. ಇಲ್ಲಿವರೆಗೂ ನಡೆದಿದ್ ನೋಡಿ ಪ್ರೀತಿಸಿದ್ರೆ ಈ ತರನೇ ಮದ್ವೆ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಲ್ಲ? ಅನ್ಕೊಳ್ಳೋದಲ್ಲ, ನಂಬ್ತಿದ್ದೀನಿ. ಸಾವಿತ್ರಿ, ಅದು ಬೇರೆ, ನಮ್ಮದ್ ಬೇರೆ. ನೋಡು, ಇದ್ರಲ್ಲಿ ನೀನಿದ್ಯಾ, ನಾನಿಲ್ಲ. ಮನೇಲಿ ಯಾವ್ದೋ ಸಂಬಂಧ ನೋಡಿದಾರ ಅಂತ ಹೇಳಿ ಅದ್ ಹೇಗ್ ಮಾಡ್ಕೋತೀಯ? ಅವರು 3 ದಿನದ ಹಿಂದೆ ಟ್ರೈನಲ್ಲಿ ಸಿಕ್ತವ್ರಲ್ಲ. ಅವ್ರು ನನ್ ತಪ್ಪು ಅಂತ ಹೇಳ್ತಾ ಇಲ್ಲ. ನಿನಗ್ ಯಾವ್ದು ಕರೆಕ್ಟೋ ಅದನ್ನ ಡಿಸೈಡ್ ಮಾಡ್ಕೋ. ನೋಡು, ನನ್ನ ಬಿಟ್ಬಿಡು. ನನಗ್ ಮೊದ್ಲೇ ಮದ್ವೆ ಫಿಕ್ಸ್ ಆಗಿದೆ. ಕಟ್ ಮಾಡ್ತಿದ್ದಾನೋ? ಒಂದ್ಸಲ ಮತ್ತೆ ಮಾಡು. ಹೇಳಿದ್ರೆ ಕೋಪ, ಇಲ್ಲ ಅಂದ್ರೆ ಬೇಸರ. ಕೋಪ ಬರ್ಬೇಕಾಗಿರೋ ನನಗೆ, ನಿನಗ್ಯಾಕೆ? ಕೇಳ್ತಿರೋದು ನನ್ನ, ನಡೀತಿರೋದ್ ನನ್ ಮದ್ವೆ, ಅದಕ್ಕೆ. ಸಾವಿತ್ರಿ, 2 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಇಷ್ಟ ಅಂತ ಒಂದು ಮಾತು ಹೇಳು, ನಿಮ್ ಅಜ್ಜಿ ಮುಂದೆ ತಾಳಿ ಕಟ್ತೀನಿ. ಅದೇ ಮಾಡ್ತೀಯ ನೀನು. ಹೀಗ್ ಪ್ಲಾಟ್ಫಾರ್ಮ್ ಮೇಲೆ ದೇವಸ್ಥಾನದಲ್ಲಿ ತಪ್ಪಿಸ್ಕೊಂಡಾಗೋ ಮದ್ವೆ ನನಗ್ ಬೇಡ. ಮತ್ತೆ ಕಟ್ ಮಾಡ್ತಿದ್ದಾನೆ. ಮತ್ತೆ ಮಾಡು. ನಿಮ್ ಮನೆಗ್ ಬಂದು ನಿಮ್ಮವ್ರ ಹತ್ರ ಮಾತಾಡ್ತೀನಿ, ಓಕೆನಾ? ದಯವಿಟ್ಟು ನನ್ ಮದ್ವೆನ ಹಾಳ್ ಮಾಡ್ಬೇಡ. ಹೇಯ್, ಟ್ರೈನ್ ಬರ್ತಾ ಇದೆ ಸಾವಿತ್ರಿ, ಕೊನೆಯದಾಗ ಕೇಳ್ತಾ ಇದ್ದೀನಿ. ನಾನು ಇನ್ನೊಂದ್ಸರಿ ಹೇಳಲ್ಲ. ಏಯ್, ಏನೋ ನಿಮ್ ಕತೆ? ಸ್ಟೇಷನ್ ಅಲ್ಲೇ ಇದ್ದೀನಿ. ಹಲೋ, ನಾನ್ ದೊರೆ ಬಾಬು. ಹುಡುಗಿ ಇನ್ನೊಂದ್ 2 ದಿನದಲ್ಲಿ ಬರ್ತಾಳೆ. ಎಂಗೇಜ್ಮೆಂಟ್ ನಡೀತಾ ಇದೆ. ನಿಮ್ ತಂದೆ ತಾಯಿ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ಸರ್, ನನಗೆ 3 ಹೆಜ್ಜೆ ದೂರದಲ್ಲಿ ಒಬ್ಳು ಹುಡುಗಿ ಇದ್ದಾಳೆ. ಅವಳನ್ನ 3 ದಿನದ ಹಿಂದೆ ಅಷ್ಟೇ ನೋಡ್ದೆ. ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಆ ವಿಷಯ ಅವಳಿಗೆ ಬಿಟ್ರೆ ಬೇರೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ದಯವಿಟ್ಟು ನೀವು ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೋಬಿಡಿ. ನಿಮ್ ಹುಡುಗಿಗೆ ಒಂದು ಒಳ್ಳೆ ಸಂಬಂಧ ನೋಡಿ. ನಮ್ಮವ್ರಿಗೂ ಕೂಡ ನೀವೇ ಹೇಳ್ಬಿಡಿ ಸರ್. ಸಾಧ್ಯವಾದ್ರೆ ಈ ಹುಚ್ಚಿಗೆ ಅರ್ಥ ಆಗೋ ತರ ಹೇಳಿ ಸರ್. ಅಲ್ಲಿವರೆಗೂ ಫೋನ್ ಇಟ್ಬಿಡಿ ಸರ್. ಹುಡುಗ ಏನ್ ಹೇಳ್ತಾರಿ? ಆ ಹುಡುಗಂಗೆ ಮದ್ವೆ ಇಷ್ಟ ಇಲ್ವಂತೆ. ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ. ಯಾವಾಗ್ಲೂ ನನ್ಗೆ ಇಡ್ತಾ ಇದ್ದೆ, ಇವಾಗ ನಿನಗ್ ನೀನೇ ಇಡ್ಕೋತೀಯ ಅಂತ ಕನ್ಸಲ್ಲ ಅನ್ಕೊಂಡಿರಲ್ಲ ಅಳಿಮಯ್ಯ. ಈ ಫೋಟೋ ಮೊದ್ಲೇ ತೋರಿಸ್ಬೋದಿತ್ತಲ್ವಮ್ಮ? ಇದು ತುಂಬಾ ಚೆನ್ನಾಗಿದೆ ಕಣ. ಮದ್ವೆ ಬೇಡ ಅಂದೆ ಸರಿ ಅಂತ ಅವ್ರ ಮುಂದಕ್ಕೆ ಹೋಗಿ ಫೋನ್ ಮಾಡ್ಸುಸಿದ್ರೆ ಅವಾಗ್ಲೂ ಬೇಡ ಅಂತಿದ್ಯಾ. ಇವಾಗ ಫೋಟೋ ತೋರಿಸ್ಲಿಲ್ಲ ಅಂತ ನನಗಂತ್ಯಾ. ನಿನ್ಗೆ ಇಷ್ಟ ಬಂದಂಗ್ ಮಾಡ. ಎಂತ ಮಾತ್ ಹೇಳ್ದಕ್ಕ? ಮೊದ್ಲಿ ಕೆಲ್ಸಕ್ ಬರ್ದವನ್ ಜೊತೆ ಓಡಾಡೋದ್ ನಿಲ್ಸು. ಚೆನ್ನಾಗಿ ಹೇಳಿದ್ರಲ್ವಾ ಸರ್? ಲೇ, ಸುಮ್ನೆ ಸೀನ್ ಮಾಡ್ಬೇಡ್ರು. 4 ದಿನ ಸುಮ್ನೆ ಇದ್ದಿದ್ರೆ ಮದ್ವೆನೇ ಆಗಿರೋದು. ಆದ್ರೆ ನನಗೆ ನಂಬಿಕೆ ಇದೆ, ಅವಳು ನನ್ನೇ ಪ್ರೀತಿಸ್ತಾ ಇದ್ದಾಳೆ ಅಂತ. ಈ ಕ್ಷಣ ಕೂಡ ಅವಳು ನನ್ನ ಬಗ್ಗೆನೇ ಯೋಚಿಸ್ತಾ ಇರ್ತಾಳೆ. ಅವನಜ್ಜಿ ಈ ಸಂಬಂಧ ಕ್ಯಾನ್ಸಲ್ ಮಾಡ್ದವ್ ನನಗ್ ಸಿಗ್ಬೇಕು, ಅವನ್ನ ಸಾಯಿಸ್ಬಿಡ್ತೀನಿ.
10 ಜನ ಹುಡುಗರಿಗೆ ಒಬ್ಳೆ ಹುಡುಗಿ ಅಂದ್ರಲ್ರು. ಆದ್ರೂ ಇದೆಲ್ಲ ನನ್ಗೆ ಯಾಕಾಗುತ್ತೆ? ನೀನ್ ಬೇಜಾರ್ ಮಾಡ್ಕೊಬೇಡ್ಬೇ ಪಾಪು. ಬೇಜಾರಲ್ಲ, ಕೋಪ. ಫೀಲಿಂಗ್ ಏನಾದ್ರೂ ಎನರ್ಜಿ ನಮ್ದೇ ವೇಸ್ಟ್ ಆಗುತ್ತೆ. ನಾವ್ ಮಾತ್ರ ಫೀಲ್ ಆಗ್ತಿದೀವಾ ಇಲ್ಲ ಅವರು ಫೀಲ್ ಆಗ್ತಿದಾರ?